ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಬಳಿ ಗೋಡೆ ಕುಸಿದಿರುವಂತ ವರದಿ ಬರ್ತಾ ಇರೋದು. ಹಲವರು ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಕಾರಣ ಆಶ್ರಯವನ್ನ ಪಡ್ಕೊಂಡ್ಬಿಡ್ತಾರೆ ನೇರವಾಗಿ ಗೋಡೆ ಅಡಿಯಲ್ಲಿ. ಹಲವರು ಸಿಲುಕಿರುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಮಳೆಯಲ್ಲಿ ಗೋಡೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಬಳಿ ಗೋಡೆ ಕುಸಿದೆ. ಮಳೆ ಬಂದಾಗ ಏನಾಗುತ್ತೆ ಅಂತಾರೆ, ಯಾವುದೋ ಗೋಡೆ ಪಕ್ಕದಲ್ಲೋ ಮರದ ಕೆಳಗಡೆಗೋ ಎಲ್ಲೋ ಒಂದ್ ಕಡೆ ಆಶ್ರಯ ತಗೊಂಡ್ಬಿಡ್ತಾರೆ. ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಆಗಬಾರದು, ನೀರು ಹೆಚ್ಚು ಬಡಿಬಾರದು ಅನ್ನೋ ಕಾರಣಕ್ಕೆ. ಬಟ್ ಅದೇ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಮಗು ಸೇರಿ 6 ಮಂದಿ ಸಾವನ್ನಪ್ಪಿರುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಬಳಿ ಗೋಡೆ ಕುಸಿದು ಆಗಿರುವಂತ ಅನಾಹುತ, ಮಗು ಸೇರಿ 6 ಮಂದಿ ಸಾವನ್ನಪ್ಪಿರುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಆಗದೆ ಇರಲಿ ಅಷ್ಟೇ, ಎಲ್ಲರೂ ಬದುಕುಳಿಲಿ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಬಳಿ ಗೋಡೆ ಕುಸಿದಿರುವಂತ ವರದಿ ಬರ್ತಾ ಇದೆ. ಅದರಲ್ಲಿ ಒಂದು ಮಗುನೂ ಕೂಡ ಇದೆ. 6 ಜನನೂ ಕೂಡ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಗೋಡೆ ಕುಸಿದು ಈ ಅನಾಹುತ ಆಗಿದೆ. ಈಗ ಮಳೆಯಲ್ಲೇ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಬೌರಿಂಗ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ಆಗಿರುವಂತಹ ದುರ್ಘಟನೆ. ಶವಾಗಾರದ ಬಳಿ ಘಟನೆ ನಡೆದಿದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಬಳಿ ಆಗಿರುವಂತಹ ದುರ್ಘಟನೆ ಅಂತಿದ್ದಾರೆ. ಈಗ ಅಲ್ಲಿ ಗೋಡೆ ಕುಸಿದು ಮಗು ಸೇರಿ 6 ಜನ ಸಾವನ್ನಪ್ಪಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಶಂಕೆಯಾಗಿ ಉಳಿದು ಬಿಡಲಿ, ಆಗೋದು ಬೇಡ, ಯಾರು ಸಾವನ್ನಪ್ಪೋದು ಬೇಡ. ಕಾರಣ ಒಂದು ಕಡೆಗೆ ಬಿಸಿಲಿನ ತಾಪ ಕಡಿಮೆ ಆಗಲಿ, ಮಳೆ ಆಗಲಿ ಅಂತ ಬಯಸ್ತಾ ಇರ್ತೀವಿ. ಅಂತ ಮಳೆನೇ ಇನ್ನೊಬ್ಬರ ಕುಟುಂಬದಲ್ಲಿ ಸಾವಾಗ್ಬಿಡುತ್ತೆ, ಆ ಕುಟುಂಬದಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದಾದರೆ ಬೇಡ ಅನ್ನಿಸ್ಬಿಡುತ್ತೆ. ಒಂದೊಂದ್ಸಲ ಬಹಳ ಸಂಕಟ ಆಗ್ಬಿಡುತ್ತೆ. ದೃಶ್ಯಗಳನ್ನು ತೋರಿಸ್ತೀವಿ ನಿಮಗೆ, ಹೇಗಿದೆ ಪರಿಸ್ಥಿತಿ ಬೌರಿಂಗ್ ಆಸ್ಪತ್ರೆಯದ್ದು ಅಂತ ಹೇಳಿ. ಶವಾಗಾರದ ಬಳಿ, ಇದು ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಬಳಿ ಗೋಡೆ ಕುಸಿದಿದೆ. 6 ಜನ ಸಾವಂತಿದ್ದಾರೆ. ಈಗ ಅಧಿಕೃತವಾಗಿಯೇ ಹೇಳ್ತಾ ಇದ್ದಾರೆ, 6 ಜನ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಬಳಿ ಗೋಡೆ ಕುಸಿದು 6 ಸಾವಾಗಿದೆ ಅನ್ನುವಂಥದ್ದು ಈಗ ಅಧಿಕೃತವಾಗಿ ಬರ್ತಾ ಇರುವಂತಹ ನಂಬರ್ಸ್. ಇಲ್ಲಿಯವರೆಗೂ ಶಂಕೆ ಅಂತ ಇತ್ತು, ಬಟ್ ಈಗ ಅದು 6 ಸಾವಾಗಿದೆ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ. ಚಿಕ್ಕ ಮಗು ಸೇರಿ 6 ಜನ ಸಾವನ್ನಪ್ಪಿದ್ರ ಅಂತ ಹೇಳಿ. ಈಗ ಗೋಡೆ ಎಲ್ಲ ತೆರವು ಮಾಡಿದ ನಂತರ ಗೊತ್ತಾಗುತ್ತೆ ಅಲ್ಲಿ ನಿಜವಾಗ್ಲೂ ಕೂಡ ಏನಾಗಿದೆ ಅಂತ ಹೇಳಿ ಅನಾಹುತ. ಬಟ್ ನನ್ನ ಪ್ರೇಯರ್ ಏನು ಅಂತಂದರೆ, ಯಾವುದು ಸಾವಾಗಬಾರದು ಅಂತ ಹೇಳಿ, ದೊಡ್ಡ ಅನಾಹುತಗಳಾಗಬಾರದು ಅಂತ ಹೇಳಿ. ಒಂದು ಕಡೆಗೆ ಬಿಸಿಲಿನ ಧಗೆಯನ್ನು ತಡ್ಕೊಳ್ಳೋಕ್ಕೆ ಮಳೆ ಬಂದಿದ್ದು ಚಲೋ ಆಯಿತು ಅನ್ಕೊಂಥ ಸಂದರ್ಭದಲ್ಲಿ ಸಾವಾಗಿದೆ ಅನ್ನೋಂಥ ವರದಿ ಬಂದಾಗ ಆ ಸಮಾಧಾನನೂ ಕೂಡ ಕಿತ್ಕೊಂಡ್ಬಿಡುತ್ತೆ ಇಂತಹ ಸುದ್ದಿಗಳು ಕೇಳಿದಾಗ. ಆಸ್ಪತ್ರೆಗೆ ಹೋಗಿದ್ದೇನಕ್ಕೆ ಬೌರಿಂಗ್ ಆಸ್ಪತ್ರೆಗೆ, ಅವರ ಕುಟುಂಬದವರು ಯಾರೋ ಇರ್ತಾರೆ, ಅಲ್ಲೇನೋ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ. ಅವ್ರು ಇನ್ಯಾರನೋ ರಕ್ಷಣೆಗೋಸ್ಕರ ಆಸ್ಪತ್ರೆಗೆ ದಾಖಲು ಮಾಡಿ ಇವರಲ್ಲಿದ್ರೆ ಹಿಂಗಾಗುತ್ತೆ. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಏನ್ ಡೀಟೇಲ್ ಸಿಗ್ತಾ ಇದೆ ಈ ಘಟನೆ ಬಗ್ಗೆ? ಅರುಣ್, ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಅಂದ್ರೆ ಗೋಡೆ ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂತ ವ್ಯಕ್ತಿಗಳ ಮೇಲೆ ಗೋಡೆ ಕುಸಿತ ಆಗಿರುವಂತದ್ದು. ಕುಸಿದ ಪರಿಣಾಮದಿಂದಾಗಿ ಸಿಲುಕಿ ಸುಮಾರು 6 ಜನ ಡೆತ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೋರಿಂಗ್ ಆಸ್ಪತ್ರೆ ಪಕ್ಕದಲ್ಲೇ ನಡೆದಿರುವಂತ ಘಟನೆ. ಜೊತೆಗೆ ಇನ್ನೊಂದಷ್ಟು ಜನ ಅಲ್ಲಿ ಸಿಲುಕಿದ್ದಾರೆ, ಅವನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೂ ಕೂಡ ಈಗ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಡೆತ್ ಆಗಿರೋ ಬಾಡಿಗಳನ್ನ ಮಾರ್ಚರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಗಾಯಗಳಾಗಿರುವಂತ ವ್ಯಕ್ತಿಗಳನ್ನ ಕ್ಯಾಜುಯಾಲಿಟಿಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡುವಂತ ಕೆಲಸ ಆಗ್ತಾ ಇದೆ. ಆ ಸ್ಥಳಕ್ಕೆ ಆಂಬುಲೆನ್ಸ್ಗಳು ಬಿಟ್ಟಿರುವ ಶಿವಾಜಿನಗರದ ಪೊಲೀಸರು ಮತ್ತೆ ಜಿಬಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ದುರಂತ ಅಂದ್ರೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಿಗಳು ಮತ್ತೆ ಯಾರು ಸಾರ್ವಜನಿಕರು ಅದ್ರ ಪಕ್ಕದಲ್ಲಿ ನಿಂತಿದ್ರು, ಅವರು ಕೂಡ ಈ ಕುಸಿತದಿಂದ ಕುಸಿತ ಆಗಿ ಸಿಲುಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅರುಣ್, ಓಕೆ, ಬಟ್ ಈ ಅನಾಹುತ ಆಗಬೇಕಂತ ಸಂದರ್ಭದಲ್ಲಿ ಒಂದು ಕಡೆಗೆ ಪಾಪ ಒಂದೊಂದು ಕುಟುಂಬಗಳು ಒಂದೊಂದು ರೀತಿಯಾಗಿ ಸಂಕಟವನ್ನು ಪಡ್ತಾ ಇರ್ತವೆ. 6 ಜನ ಸಾವನ್ನಪ್ಪಿರುವಂಥದ್ದು ಕನ್ಫರ್ಮ್ ಆಗ್ತಾ ಇದೆಯಾ ಲೋಕೇಶ್? ಭಾಳ ನನಗೆ ದುಃಖಕರ ಆಗ್ತಾ ಇದೆ ಆ ಸುದ್ದಿಯನ್ನು ಹೇಳಬೇಕಾದಂಥ ಸಂದರ್ಭದಲ್ಲಿ. ಯಾಕಂದರೆ ಮಳೆ ಒಂದು ಕಡೆಗೆ ನಮಗೆ ಖುಷಿ ಕೊಡ್ತಾ ಇದೆ, ಬಟ್ ಇನ್ನೊಂದು ಕಡೆಗೆ ಈ ಥರ ಸುದ್ದಿಯನ್ನು ಕೇಳಿದಾಗ ಭಾಳ ಸಂಕಟ ಆಗ್ಬಿಡುತ್ತೆ. ಅರುಣ್, ಖಂಡಿತ ಬಿರುಗಾಳಿ ಸಹಿತ ಸುರಿದಂತ ಮಳೆ ಇದು, ಮತ್ತೆ ನೀರು ಕೂಡ ಅಲ್ಲಿ ಜಾಸ್ತಿ ಮಟ್ಟದಲ್ಲಿ ನಿಂತಿತ್ತು ಎನ್ನುವಂಥದ್ದು. ಸಾವಾಗಿರೋ ಬಗ್ಗೆ ಬೋರಿಂಗ್ ಆಸ್ಪತ್ರೆ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೇ ಮಾಹಿತಿಯನ್ನ ನೀಡಿರುವಂಥದ್ದು. ಅದರಲ್ಲಿ ಚಿಕ್ಕ ಮಗು ಕೂಡ ಸೇರ್ಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ, ಅಲ್ಲಿ ಯಾರು ಸಿಲುಕು ಗಾಯಗೊಂಡಿದ್ರು ಅವರನ್ನ ಎತ್ಕೊಂಡು ಹೋಗುವಂತ ಕೆಲಸ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಆ ಮಟ್ಟಕ್ಕೆ ಘೋರ ದುರಂತ ಸಂಭವಿಸಿದೆ ಎನ್ನುವಂಥದ್ದು. ಹಾಗಾಗಿ ಗಾಯಗಳು ಎಷ್ಟು ಜನಕ್ಕಾಗಿದೆ ಎನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗ್ಬೇಕಾಗಿದೆ. ಸಾವಾಗಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗಿರುವಂಥದ್ದು ಖಚಿತ. ಅರುಣ್, ಬಟ್ ಅಷ್ಟೊಂದು ದೊಡ್ಡದಿದೆಯಾ ಲೋಕೇಶ್ ಗೋಡೆ? ಅದು
ಖಂಡಿತ ಅರುಣ್, ಆ ಗೋಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ದಂತಹ ಗೋಡೆ, ತುಂಬಾ ಹಳೆಯದಾದಂತಹ ಗೋಡೆ. ಯಾಕಂತಂದ್ರೆ ಹಳೆ ಬೋರಿಂಗ್ ಆಸ್ಪತ್ರೆ ಏನಿತ್ತು, ಆ ಬೋರಿಂಗ್ ಆಸ್ಪತ್ರೆ ಕಟ್ಟಿದಂತಹ ಹಳೆಯ ಗೋಡೆ ಅದು. ಆ ಗೋಡೆ ಈ ಒಂದು ರಭಸವಾಗಿ ಮಳೆ ಮತ್ತೆ ಗಾಳಿ ಏನ್ ಬಂದಿದೆ, ಆ ಕಾರಣದಿಂದ ಕುಸಿತ ಆಗಿದೆ ಅನ್ನುವಂಥದ್ದು ಅರುಣ್. ಅಂದ್ರೆ ಈ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥದ್ದಾ? ಅರುಣ್, ಈ ಶಿವಾಜಿನಗರದ ಬಸ್ ನಿಲ್ದಾಣ ಮತ್ತೆ ಈಗ ಏನು ಹೊಸದಾಗಿ ಮೆಟ್ರೋ ಕಾಮಗಾರಿ ಮಾಡ್ತಾ ಇದ್ರು, ಅದರ ಮುಂಭಾಗದಲ್ಲಿ ಇದ್ದಂತಹ ಒಂದು ಗೋಡೆ ಅದು. ಎಕ್ಸಾಕ್ಟ್ಲಿ, ಅದೇ ಕಾರ್ನರ್ ಅಲ್ಲಿ ಬರುತ್ತೆ ಅಲ್ಲ, ರೋಡ್ ಅಲ್ಲಿ ಮುಂಭಾಗದಲ್ಲಿ. ಎಸ್, ಖಂಡಿತ ಆ ಗೋಡೆಯ ಪಕ್ಕದಲ್ಲೇನೆ ಸಾಲುಗಟ್ಟಿ ಫುಟ್ಪಾತ್ ಮೇಲೆ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಅದು ಜನಸಂದಣಿಯಿಂದ ಕೂಡಿರ್ತಕ್ಕಂತ ಪ್ರದೇಶ ಅದು. ಈ ಮಳೆ ಬಂದಂತ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಈ ಬಟ್ಟೆಗಳನ್ನ, ಬೇರೆ ಬೇರೆ ರೀತಿಯಂತ ವಸ್ತುಗಳನ್ನ ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡೋದನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆ ಆಗಿದೆ ಅನ್ನುವಂಥದ್ದು. ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗ್ಬೇಕಾಗಿದೆ ಅರುಣ್. ಪಾಪ ಎಲ್ಲ ಅಲ್ಲಿ ಇದ್ದಂಥವ್ರೆಲ್ಲ ಅಂಗಡಿ ನಡೆಸ್ತಾ ಇದ್ದಂಥವ್ರ, ಅಥವಾ ಯಾರಾದರೂ ಬೇರೆಯವ್ರು ಬಂದು ಅಲ್ಲಿ ನಿಂತ್ಕೊಂಡಿದ್ರಾ, ಏನ್ ಕತೆ? ಯಾಕಂದ್ರೆ ಶವಾಗಾರದಲ್ಲಿ ಯಾರಾದ್ರೂ ಪೋಸ್ಟ್ ಮಾರ್ಟಮ್ ಮಾಡಕ್ ಕಾಯ್ತಾ ಇದ್ದಂಥವ್ರು ಅದೇ ಜಾಗದಲ್ಲಿ ಬಂದು ನಿಂತ್ಕೊಳ್ತಾರೆ ತುಂಬಾ ಜನ, ನಾನು ನೋಡಿದ್ದೀನಿ. ಖಂಡಿತ ಅರುಣ್,